ಗೆಳೆಯರೇ, ಸಿನೆ ಸುದ್ದಿ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ಚಕ್ರವರ್ತಿಯ ಆಡಳಿತ ಶುರುವಾಗಿದೆ. ಚಂದನವನದ ಹಳೆಯ ರೆಕಾರ್ಡ್ಸ್ಗಳೆಲ್ಲ ಮಧ್ಯರಾತ್ರಿಯಿಂದಲೇ ಧ್ವಂಸ. ಚಿತ್ರವು ಅಡ್ವಾನ್ಸ್ ಬುಕಿಂಗ್ನಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ. ಪ್ರಸ್ತುತ ಚಿತ್ರವು ಮಧ್ಯರಾತ್ರಿಯಲ್ಲಿ ತೆರೆ ಕಾಣುವ ಮುನ್ನ ಆಲ್ರೆಡಿ 35,000ಕ್ಕೂ ಮೇಲ್ಪಟ್ಟು ಪ್ರೀ ಬುಕಿಂಗ್ ಟಿಕೆಟ್ ಮಾರಾಟವಾಗಿದೆ. ನಿಜಕ್ಕೂ ಇದು ದೊಡ್ಡ ಅಂಕಿ ಸಂಖ್ಯೆಯಾಗಿದೆ. ಚಕ್ರವರ್ತಿಯು ದೇಶಾದ್ಯಂತ ಸುಮಾರು 400 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುವುದರ ಜೊತೆಗೆ ರಾಜ್ಯದ ಹೊರಗಡೆ ಸಹಿತ ತನ್ನ ದರ್ಬಾರು ಜೋರಾಗಿ ನಡೆಸಿದ್ದಾನೆ. ಇವುಗಳಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರದ ಮುಂಬೈ, ಥಾನೆ, ಪುಣೆ, ಸೊಲ್ಲಾಪುರ, ಅಕ್ಕಲಕೋಟೆ, ದುಧನಿ, ಮೀರಜ್, ಜತ್, ಜೈಸಿಂಗ್ಪುರ್ ಜೊತೆಗೆ ಹೊರ ರಾಜ್ಯಗಳಾದ ಗೋವಾ, ಗುಜರಾತ್, ಉತ್ತರ ಪ್ರದೇಶ್, ತೆಲಂಗಾಣ, ದೆಹಲಿ, ಚೆನ್ನೈ ಹಾಗೂ ಕೇರಳದ ಕೊಚ್ಚಿಯಲ್ಲಿಯೂ ತೆರೆ ಕಂಡಿದೆ. ಚಿತ್ರದ ಬಿಡುಗಡೆಯ ಮುನ್ನದ ದಾಖಲೆಗಳನ್ನು ನೋಡಲಾಗಿ, ಅಂದರೆ ಚಿತ್ರದ ಟ್ರೈಲರ್ ಸುಮಾರು 5 ಮಿಲಿಯನ್ಗಿಂತಲೂ ಹೆಚ್ಚಿನ ವೀಕ್ಷಣೆ ಹಾಗೂ ಚಿತ್ರದ ಬಗೆಗಿನ ಕ್ರೇಜ್, ದಾಸನ ದೊಡ್ಡ ಅಭಿಮಾನಿ ಬಳಗ, ಈ ಎಲ್ಲದರ ವಿಚಾರ ಮಾಡಲಾಗಿ ಚಕ್ರವರ್ತಿಯು ಫಸ್ಟ್ ಡೇ ಕಲೆಕ್ಷನ್ 8ರಿಂದ 10 ಕೋಟಿ ಮೀರಬಹುದೆನ್ನುವ ನಿರೀಕ್ಷೆಯಾಗಿದೆ. ಇನ್ನು ವೀಕೆಂಡ್ ಹಾಲಿಡೇಸ್ ಹಾಗೂ ಬೇಸಿಗೆ ರಜೆಗಳ ಕಾರಣ ಫಸ್ಟ್ ವೀಕೆಂಡ್ ಕಲೆಕ್ಷನ್ 25ರಿಂದ 30 ಕೋಟಿಗಳವರೆಗೆ ತಲುಪುವ ನಿರೀಕ್ಷೆ ಸಿನೆ ತಜ್ಞರಿಂದ ಕೇಳಿಬರುತ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ತರಹದ ಸಿನಿಮಾ ಜಗತ್ತಿನ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಿನೆ ಸುದ್ದಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.